ಉಳಿದವರು ಕಂಡಂತೆ ರಿಲೀಸ್ ಆದಾಗ ಆ ಸಿನಿಮಾಗೆ ಅನ್ಕೊಂಡ ರೀತಿಯಲ್ಲಿ ಜನ ಬರಲಿಲ್ಲ. ಆದ್ರೆ ಬರ್ತಾ ಬರ್ತಾ ಆ ಸಿನಿಮಾಗೆ ಸಿಕ್ಕ ಪ್ರಶಂಸೆ, ಆ ಸಿನಿಮಾದಿಂದ ಹಲವರಿಗೆ ಸಿಕ್ಕ ಪ್ರೇರಣೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಮಾಸ್ಟರ್ ಪೀಸರ್ ಆಗಿ ನಿಂತ್ಕೊಳ್ತು. ಉಳಿದವರು ಕಂಡಂತೆ ಅನ್ನೋ ಸಿನಿಮಾಗೆ ಒಂದು ಸಪರೇಟ್ ಫ್ಯಾನ್ ಬೇಸ್ ಇದೆ, ಅದರಲ್ಲಿ ನಾನು ಒಬ್ಬ. ಈಗ ಅದರ ನೆಕ್ಸ್ಟ್ ಮೂವಿ ರಿಚರ್ಡ್ ಆಂಟೋನಿ ಅನೌನ್ಸ್ ಆದಾಗ ಆ ಸಿನಿಮಾದ ಮೇಲೆ ಇದ್ದ ಕ್ರೇಜ್ ಗಗನಕ್ಕೇರಿದೆ. ಇದೀಗ ರಿಚರ್ಡ್ ಆಂಟೋನಿ ಬಗ್ಗೆ ಕೆಲವೊಂದಿಷ್ಟು ಅಪ್ಡೇಟ್ ಹೊರಬಂದಿದೆ. ಸ್ವತಃ ರಕ್ಷಿತ್ ಶೆಟ್ಟಿ ಅವರು ಕೆಲವೊಂದಿಷ್ಟು ಇಂಟರ್ವ್ಯೂಗಳಲ್ಲಿ ಸಿನಿಮಾದ ಮಾಹಿತಿಗಳನ್ನು ಹೊರಹಾಕಿದ್ದಾರೆ. ಮಾತಾಡೋಣ ಅದರ ಬಗ್ಗೆ. ನೀವಿನ್ನೂ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನು ವಿಡಿಯೋ ಒಳಗೆ ಹೋಗೋಣ ಬನ್ನಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸಿನಿಮಾ ವಿತ್ ಮಂಜು. ಮೊದಲನೇದಾಗಿ ತಿಳಿದು ಬಂದ ಮಾಹಿತಿ ಪ್ರಕಾರ ರಿಚರ್ಡ್ ಆಂಟೋನಿ ಸಿನಿಮಾದ ಸ್ಕ್ರಿಪ್ಟ್ ವರ್ಕ್ ಮುಗಿದಿದೆ. ಉಳಿದವರು ಕಂಡಂತೆ ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ರಿಚ್ಚಿ ಸತ್ತಿರ್ತಾನೆ. ಇನ್ನು ರಿಚರ್ಡ್ ಆಂಟೋನಿ ಫಸ್ಟ್ ಲುಕ್ ಟೀಸರ್ ಸುಳಿವಿನ ಪ್ರಕಾರ ಮತ್ತೆ ರಿಚ್ಚಿ ಬದುಕಿ ಬರ್ತಾನೆ ಅನ್ನೋದು ಗೊತ್ತಾಗ್ತಾ ಇದೆ. ರಿಚರ್ಡ್ ಆಂಟೋನಿ ತಂಡ ಪ್ರೊಡಕ್ಷನ್ ಕೆಲಸನ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಸ್ವತಃ ರಕ್ಷಿತ್ ಶೆಟ್ಟಿ ಅವರು ಹೇಳ್ಕೊಂಡಿದ್ದಾರೆ. ಸಿನಿಮಾ ತಂಡ ಈಗಾಗಲೇ ಸಿನಿಮಾದ ಫಸ್ಟ್ ಶೆಡ್ಯೂಲ್ ನ ಮೇ 1 ಸ್ಟಾರ್ಟ್ ಮಾಡಲಿದ್ದಾರೆ ಅನ್ನೋ ಸುದ್ದಿ ಹೊರಬಿದ್ದಿದೆ. ಇನ್ನು ಸಿನಿಮಾದ ಶೂಟಿಂಗ್ ಯಾವ ಭಾಗದಲ್ಲಿ ನಡೆಯುತ್ತೆ ಅನ್ನೋದು ಸಹ ತಿಳಿಸಿದ್ದಾರೆ. ರಿಚರ್ಡ್ ಆಂಟೋನಿ ಚಿತ್ರದ ಚಿತ್ರೀಕರಣ ಉಡುಪಿ, ಕೇರಳ, ಗೋಕರ್ಣ ಹಾಗೂ ಕರಾವಳಿ ಪ್ರದೇಶದಲ್ಲಿ ನಡೆಯಲಿದೆ. ಇನ್ನು ಸಿನಿಮಾದಲ್ಲಿ ಅತಿ ಹೆಚ್ಚು ಕರಾವಳಿ ಭಾಗದ ಕಲಾವಿದರೇ ಇರುತ್ತಾರೆ ಎಂಬ ಸುದ್ದಿಯನ್ನು ಸಹ ಹೇಳ್ಕೊಂಡಿದ್ದಾರೆ. ರಕ್ಷಿತ್ ಶೆಟ್ಟಿ ಅವರ ಬಹುನಿರೀಕ್ಷಿತ ಡೈರೆಕ್ಷನಲ್ ಕಮ್ಬ್ಯಾಕ್ ಈ ಸಿನಿಮಾದ ಮೂಲಕ ರೆಡಿ ಇದೆ. ಈ ಸಮಯದಲ್ಲಿ ಇರುವ ಒಂದೇ ಒಂದು ಬೇಜಾರು ಅಂದ್ರೆ ಸಿನಿಮಾಗೆ ಇನ್ನೂ 1 ವರ್ಷ ಕಾಯ್ಬೇಕು. ಅಂದ್ರೆ 2025 ಮೇ ತಿಂಗಳು ಮೇಲೇನೆ ಈ ಸಿನಿಮಾ ಬಿಡುಗಡೆ ಆಗೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.